ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು 53 ದಿನ ಪೂರ್ಣಗೊಂಡಿದೆ. ಕಲ್ಲಂಗಡಿ ಪ್ಲಾಟ್ ತುಂಬಾ ಚೆನ್ನಾಗಿ ಬಂದಿದೆ. ಯಾವುದೇ ತರಹದ ರೋಗ ಕೀಟಬಾಧೆ, ಯಾವುದೂ ತರಹದ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿ ಕಂಡು ಬಂದಿಲ್ಲ. ತುಂಬಾ ಚೆನ್ನಾಗಿ ಪ್ಲಾಟ್ ಗ್ರೋತ್ ಆಗಿದೆ. ತಾವು ನೋಡ್ಬೋದು, ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ಪೂರ್ತಿ ಪ್ಲಾಟ್ ಹಸಿರು ಆಗಿದೆ. ತುಂಬಾ ಚೆನ್ನಾಗಿ ಬಂದಿದೆ ಪ್ಲಾಟು. ಲಾಸ್ಟ್ ವೀಕಲ್ಲಿ ನಾವು 0050 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರನ್ನು ಈ ಪ್ಲಾಟಿಗೆ ಬಿಟ್ಟಿದ್ವಿ. 0050 ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ದಿಂದ ಕಲ್ಲಂಗಡಿ ಹಣ್ಣಿನ ಸೈಜು ಡಬಲ್ ಆಗಿದೆ, ತುಂಬಾ ದೊಡ್ಡದಾಗಿದೆ. ಎರಡನೇದಾಗಿ ಈ ಪ್ಲಾಟಿಗೆ ಲಾಸ್ಟ್ ಟೈಮ್ ನಾವು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಬ್ಯಾಕ್ಟೀರಿಯಾನ ಬಿಟ್ಟಿದ್ವಿ. ಆ ಬ್ಯಾಕ್ಟೀರಿಯಾ ರಿಸಲ್ಟ್ ಏನಪ್ಪ ಅಂದರೆ ಫ್ರೂಟ್ ಸೆಟ್ಟಿಂಗ್ ಅಂತ ಹೇಳ್ತೀವಿ. ಫ್ಲವರಿಂದ ಫ್ರೂಟ್ ಸೆಟ್ಟಿಂಗ್ ತುಂಬಾ ಚೆನ್ನಾಗಾಗಿದೆ ಮತ್ತು ಗ್ರೋತ್ ಕೂಡ ತುಂಬಾ ಚೆನ್ನಾಗಾಗಿದೆ. ಈ ಎರಡೂ ಲಾಭಗಳು ಆಗಿದ್ದಾವೆ. ಬ್ಯಾಕ್ಟೀರಿಯಾ ಬೀಳೋದ್ರಿಂದ ಫ್ರೂಟ್ ಸೆಟ್ಟಿಂಗು ಚೆನ್ನಾಗಾಗುತ್ತೆ, ಹಾಗೂ ಮಣ್ಣಿನ ಶಕ್ತಿಯು ಅಧಿಕವಾಗುತ್ತೆ, ಹಾಗೂ ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ. ತಾವು ನೋಡ್ಬೋದು, ತುಂಬ ಚೆನ್ನಾಗಿ ಪ್ಲಾಟ್ ಸೆಟ್ಟಿಂಗ್ ಆಗಿದೆ. ಪ್ರತಿ ಬಳ್ಳಿಗೆ 3 ರಿಂದ 4 ಕಲ್ಲಂಗಡಿ ಹಣ್ಣುಗಳು ಆಗಿದ್ದಾವೆ. ತುಂಬಾ ಚೆನ್ನಾಗಿ ಸೈಜ್ ಆಗಿದೆ. ಇವತ್ತು ಈ ವೀಕಿಂದ ನಾವು ಇದಕ್ಕೆ ಬೋರಾನ್ ಮೈಕ್ರೋನ್ಯೂಟ್ರಿಯೆಂಟನ್ನು ಬಿಡ್ತಾ ಇದ್ದೀವಿ. ಬೋರಾನ್ದಿಂದ ಕಲ್ಲಂಗಡಿಕಾಯಿ ಸೈಜ್ನಲ್ಲಿ ಏನು ಪರಿವರ್ತನೆ ಆಗುತ್ತೆ, ಬೋರಾನ್ದಿಂದ ನಮ್ಮ ಪ್ಲಾಟಿಗೆ ಯಾವ ತರಹದ ಗ್ರೋತ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವೀಕಲ್ಲಿ ಯಾವುದೂ ತರಹದ ಕೀಟಬಾಧೆ, ರೋಗಬಾಧೆ ಹಾಗೂ ಯಾವುದೂ ತರಹದ ಪ್ರಾಬ್ಲಮ್ಸ್ ಇಲ್ಲ. ಎಲ್ಲ ರೈತ ಬಾಂಧವರಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ತಾವೆಲ್ಲರೂ ಬ್ಯಾಕ್ಟೀರಿಯಾಸನ್ನು ಬಿಡಿ, ಮಣ್ಣನ್ನು ಉಳಿಸಿ. ಬ್ಯಾಕ್ಟೀರಿಯಾದಿಂದ ಏನಾಗುತ್ತಪ್ಪ ಅಂದರೆ ಮಣ್ಣಿನ ಶಕ್ತಿಯು ಅಧಿಕವಾಗುತ್ತೆ. ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್ ಬ್ಯಾಕ್ಟೀರಿಯಿಂದ ನಮ್ಮ ಮಣ್ಣಿನ ಶಕ್ತಿಯು ಅಧಿಕವಾಗುತ್ತೆ. ಇದರಿಂದ ನಮ್ಮ ಬೆಳೆ ಇರ್ತಾವಲ್ಲ, ಅದಕ್ಕೆ ಅಧಿಕವಾದ ಶಕ್ತಿಯು ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಕಲ್ಲಂಗಡಿ ಪ್ಲಾಟ್ನಲ್ಲಿ ಯಾವ ತರಹದ ಚೇಂಜಸ್ ಬರ್ತಾವಂಥೇಳಿ. ಧನ್ಯವಾದಗಳು.